ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಆಗುತ್ತಾ? ಹಿಂಗೊಂದು ಹಿಂಟನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಚಿಂತನೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಹೌದು, ಶೀಘ್ರವೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ವಿಚಾರ ಪ್ರಸ್ತಾಪ. ಮೊಬೈಲ್ ಬ್ಯಾನ್ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಿವಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮೊಬೈಲ್ ಬ್ಯಾನ್ ಬಗ್ಗೆ ಪ್ರಸ್ತಾಪವಾಗಿದೆ ವಿಚಾರ. ವಿಸಿಗಳಿಂದಲೂ ಕೂಡ ಅಭಿಪ್ರಾಯವನ್ನು ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಪ್ರಸ್ತಾಪಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳು, ವೈಸ್ ಚಾನ್ಸಲರ್ಸ್ಗಳು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಶೀಘ್ರವೇ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಮೊಬೈಲ್ ಬ್ಯಾನ್ ಮಾಡುವ ಕುರಿತು ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ನಡೆಸಿದ್ದಾರೆ. ಮಕ್ಕಳ ಮಾನಸಿಕತೆಯ ಮೇಲೆ, ಮಕ್ಕಳ ಭವಿಷ್ಯದ ಮೇಲೆ ಮೊಬೈಲ್ ಗಾಢವಾದಂತಹ ಪರಿಣಾಮ ಬೀರ್ತಾ ಇದೆ. ಈ ಮೊಬೈಲ್ನಿಂದ ಆಗ್ತಾ ಇರುವಂತಹ ಅವಾಂತರಗಳು, ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ, ಆಸ್ಟ್ರೇಲಿಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ 16 ವರ್ಷದ ವಯಸ್ಸಿನ ಕೆಳಗಿದ್ದವರನ್ನು ಮೊಬೈಲ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ಈ ರೀತಿಯ ಒಂದು ಪ್ರಸ್ತಾಪವನ್ನು, ಈ ರೀತಿಯ ಒಂದು ವಿಷಯದ ಚರ್ಚೆಯನ್ನು ನಡೆಸಿದ್ದೇವೆ ಅಂಥೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಕೋನದಲ್ಲಿ ಈ ನಿರ್ಧಾರ ಅಂತ ಹೇಳ್ತಿದ್ದಾರೆ. ವಿವಿ ಕ್ಯಾಂಪಸ್ಗಳು ಡ್ರಗ್ಸ್ ಮುಕ್ತ ಆಗಬೇಕು, ವಿದ್ಯಾರ್ಥಿಗಳು ಜಾಲತಾಣಗಳ ದಾಸರಾಗ್ತಾ ಇದ್ದಾರೆ, ಹೀಗಾಗಿ ಮೊಬೈಲ್ ಬ್ಯಾನ್ ಮಾಡುವಂತಹ ಚಿಂತನೆ ಇದೆ ಅಂಥೇಳಿ ಸ್ವತಃ ಸಿಎಂఏ ಹಿಂಟ್ ಕೊಟ್ಟಿದ್ದಾರೆ. 16 ವರ್ಷದೊಳಗಿನ ವಿದ್ಯಾರ್ಥಿಗಳ ಫೋನ್ ಬ್ಯಾನ್ಗೆ ಚಿಂತನೆಯನ್ನು ನಡೆಸಿದ್ದೇವೆ. ಕಾಲೇಜಿನ ಒಳಗಡೆ ಮೊಬೈಲ್ ಬ್ಯಾನ್ಗೆ ಸಲಹೆಗಳನ್ನು ವಿಸಿಗಳು ಅಂದರೆ ವೈಸ್ ಚಾನ್ಸಲರ್ಸ್ಗಳು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆ ಕೂಡ ಇದೆ. ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಹೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ಬಿಡಿದಾಗ್ಬಿಟ್ಟಿದೆ. ಡ್ರಗ್ಸ್ ನಿಮ್ಮ ಕ್ಯಾಂಪಸ್ಗಳಲ್ಲಿ ಕನಿಷ್ಠ ಪಕ್ಷ ಡ್ರಗ್ಸ್ ಮುಕ್ತ ಆಗಬೇಕು. ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಹೇಳಿದ್ರೆ, ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ಬಿಡಿದಾಗ್ಬಿಟ್ಟಿದೆ. ಡ್ರಗ್ಸ್ ನಿಮ್ಮ ಕ್ಯಾಂಪಸ್ಗಳಲ್ಲಿ ಕನಿಷ್ಠ ಪಕ್ಷ ಡ್ರಗ್ಸ್ ಮುಕ್ತ ಆಗಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈ ರೀತಿಯ ಒಂದು ನಿರ್ಧಾರ ನಿಜಕ್ಕೂ ಕೂಡ ಒಳ್ಳೆಯದೇನೆ. ಬಟ್ ಈಗಾಗಲೇ ಶಿಕ್ಷಣ ಇಲಾಖೆ ಈ ಕುರಿತಂತೆ ಅಭಿಯಾನ ಮಾಡಿದೆ. ಕೆಲವು ಶಾಲಾ ಕಾಲೇಜುಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಈ ರೀತಿಯ ನಿಯಮವನ್ನು ಜಾರಿಗೆ ತರಲಾಗಿದೆ. ಅದರ ನಡುವೆ ಸರ್ಕಾರದ ಈ ಆದೇಶ, ಈ ನಿರ್ಧಾರ ಯಾವ ರೀತಿ ಇಂಪ್ಲಿಮೆಂಟ್ ಆಗಬಹುದು, ಏನೆಲ್ಲ ಚಿಂತನೆಯನ್ನು ಸರ್ಕಾರ ನಡೆಸ್ತಾ ಇದೆ ಅಂಥೇಳಿ? ಪ್ರೇಮ್, ಈಗಾಗಲೇ ಕೆಲವು ದೇಶಗಳಲ್ಲಿ ಮೊಬೈಲ್ ಫ್ರೀ ಝೋನ್ ಇದೆ ಶಾಲಾ ಕಾಲೇಜುಗಳಲ್ಲಿ. ಈಗ ರಾಜ್ಯದಲ್ಲೂ ಕೂಡ ಆ ಥರದೊಂದು ವಾತಾವರಣ ತರಬೇಕು ಅನ್ನುವಂತಹ ಒಂದು ಪ್ರಸ್ತಾಪ, ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಗಂಭೀರವಾಗಿ ನಡೀತಾ ಇದೆ. ಈಗಾಗಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಮ್ಮ ಮಟ್ಟದಲ್ಲಿ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಇಲಾಖೆ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರುವಂಥದ್ದು 16 ವರ್ಷದ ಒಳಗಡೆಯಿಂದ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು. ಶಾಲಾ ಕಾಲೇಜುಗಳಲ್ಲಿ ಮೊಬೈಲನ್ನು ಬಳಕೆ ಮಾಡೋದನ್ನು ಕಂಪಲ್ಸರಿಯಾಗಿ ನಿಷೇಧ ಮಾಡಬೇಕು ಅಂತ. ಆವಾಗವಾಗ ಕಾಲಕಾಲಕ್ಕೆ ಶಾಲಾ ಕಾಲೇಜು ಆವರಣಗಳಲ್ಲಿ ಮೊಬೈಲ್ಗಳನ್ನು ನಿಷೇಧ ಮಾಡಿ ಸರ್ಕಾರಗಳು ಆದೇಶ ಮಾಡಿದ್ದಾವೆ. ಆದರೆ ಕಡ್ಡಾಯವಾಗಿ ಜಾರಿ ಮಾಡಿಲ್ಲ. ಈಗಲೂ ಕೂಡ ನಿಷೇಧ ಇದೆ. ಆದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಕಂಪಲ್ಸರಿಯಾಗಿ ಯೂಸ್ ಮಾಡದಂತೆ ತಡೆಯಬೇಕು ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾ ಸರ್ಕಾರ ಅಂತ ಕಾದೊಡಬೇಕು. ಅಂದರೆ ಮೊಬೈಲ್ಗಳ ಬಳಕೆಗೆ ವಯೋಮಿತಿ ನಿಗದಿ ಮಾಡುವಂಥದ್ದು, ಮೊಬೈಲ್ ಫ್ರೀ ಝೋನ್ನ ಶಾಲಾ ಕಾಲೇಜು ಆವರಣವನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಸದ್ಯದ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕಾಗಿದೆ. ಈ ಸಂಬಂಧಪಟ್ಟಂತೆ ವಿವಿ ಕುಲಪತಿಗಳು ಕೂಡ ಸರ್ಕಾರಕ್ಕೆ ಓಕೆ ಅನ್ನುವಂತಹ ಅನುಮತಿಯನ್ನು ಕೂಡ ಕೊಟ್ಟಿದ್ದಾವೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳ ಹೇಳಿಕೆ ಬಂದಿರುವಂಥದ್ದು. ಸದ್ಯದಲ್ಲೇ ಈ ಒಂದು ತೀರ್ಮಾನ ರಾಜ್ಯ ಸರ್ಕಾರದಿಂದ, ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಿಂದ ಮಾಡುವ ಸಾಧ್ಯತೆ ಇದೆ. ಆದರೆ ಸರ್ಕಾರದಿಂದಲೇ ಅಧಿಕೃತ ಆದೇಶ ಮಾಡುತ್ತೆ ಅಥವಾ ಶಾಲಾ ಶಿಕ್ಷಣ ಆಡಳಿತ ಮಂಡಳಿಗಳು ಮಾಡ್ತಾರ, ಕಾದು ನೋಡಬೇಕು. ಸದ್ಯಕ್ಕೆ ಪ್ರಪೋಸಲ್ ಕರಡು ರೂಪದಲ್ಲಿದೆ. ಯಾವ ರೀತಿ ಅಧಿಕಾರಿಗಳು ನಿಯಮಗಳನ್ನ ರಚನೆ ಮಾಡ್ತಾರೆ ಕಾದು ನೋಡಬೇಕು. ಒಂದು ರೀತಿಯಲ್ಲಿ ಮೊಬೈಲ್ನ ಅಡ್ಡ ಪರಿಣಾಮಗಳು, ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳನ್ನ ಶಾಲಾ ಹಂತದಲ್ಲೇ ತಡಿಬೇಕು ಅನ್ನುವಂಥದ್ದು ಉದ್ದೇಶ ರಾಜ್ಯ ಸರ್ಕಾರದ್ದು. ಜೊತೆಗೆ ಡ್ರಗ್ಸ್ ಮುಕ್ತನವನ್ನು ಕೂಡ ಮಾಡಬೇಕು ಶಾಲಾ ಕಾಲೇಜು ಆವರಣ ಅನ್ನುವಂಥದ್ದು. ಮೊಬೈಲಿಂದ ಅದಕ್ಕೂ ಕೂಡ ರಹದಾರಿ ಆಗ್ತಾ ಇದೆ. ಮೊಬೈಲ್ಗಳಿಗೆ ಮಕ್ಕಳು ಈಡಾಗ್ತಾ ಇದ್ದಾರೆ, ಏಕಾಗ್ರತೆ ಕಡಿಮೆ ಆಗ್ತಿದೆ, ಓದಿನಲ್ಲಿ ಅವರ ಏಕಾಗ್ರತೆ ಕಡಿಮೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಕ್ರಮನೇ, ಆದರೆ ರಾಜ್ಯ ಸರ್ಕಾರ ಯಾವ ರೀತಿ ಜಾರಿ ಮಾಡುತ್ತೆ, ಯಾವ ನಿಯಮಗಳನ್ನ ತರುತ್ತೆ ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.